ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಶೋಭಾಂತರಂಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ಅತಿಥಿ ಕವಯಿತ್ರಿ ಶ್ರೀಮತಿ ಗೌರಮ್ಮ ಮಲ್ಲಿನಾಥ್, ನಾಗತಿ ಬಸಾಪುರ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ತಂದೆ ಎಂ ವೀರಯ್ಯ, ಶಿಕ್ಷಕರು. ತಾಯಿ ಸರೋಜಮ್ಮ, ವಿದ್ಯಾರ್ಹತೆ BA, ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಹವ್ಯಾಸಗಳು ಕತೆ, ಕವನ, ಲೇಖನಗಳನ್ನು ಬರೆಯುವುದು. ಹಾಗೆ ಇವರು ಪದವಿಯಲ್ಲಿ ಓದುತ್ತಿರುವಾಗಲೇ ಸ್ವರಚಿತ ಕವನಕ್ಕೆ ಪ್ರಥಮ ಬಹುಮಾನ ಬರುವುದರೊಂದಿಗೆ ಸಾಹಿತ್ಯದಲ್ಲಿ ಚಾಲನೆ ದೊರೆಯಿತು. ಕೆಲವೊಂದು ಪತ್ರಿಕೆಗಳಲ್ಲಿ ಇವರ ಕವನಗಳು, ಲೇಖನಗಳು ಬೆಳಕು ಕಂಡಿವೆ. ಪದವಿಯಲ್ಲಿ ಓದುತ್ತಿರುವಾಗಲೇ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2012ರಲ್ಲಿ NGO ಕಾರ್ಯಕ್ರಮದ ಹಿಪ್ಪೋ ಕ್ಯಾಂಪಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ನಂತರ 2014ರಲ್ಲಿ ತಾವೇ ಜ್ಞಾನ ಭಾರತಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿ ಮಕ್ಕಳಿಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ನಾಗತಿ ಬಸಾಪುರದ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು: ಉತ್ತಮ ಶಿಕ್ಷಕಿ, 20ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿ, ಪೂಜ್ಯ ಡಿ. ವೀರೇಂದ್ರ ಹೆಗಡೆಯವರಿಂದ ಅಭಿನಂದನಾ ಪತ್ರ ಲಭಿಸಿದೆ. ಮಹಿಳಾ ಪ್ರಶಸ್ತಿ, ಸಾಹಿತ್ಯ ಸಿರಿ ಪ್ರಶಸ್ತಿ, ಸಾಹಿತ್ಯ ಸೌರಭ ಪ್ರಶಸ್ತಿ ಹಾಗೂ ಚಾಲುಕ್ಯ ರತ್ನ ಪ್ರಶಸ್ತಿ, ಕಲಾಕೇಸರಿ ಪ್ರಶಸ್ತಿ, ಧ್ಯಾನ ರಾಧಾರತ್ನ, ಸಾಹಿತ್ಯ ಕಣಜ, ಕಾಯಕವೇ ಕೈಲಾಸ ರತ್ನ ಪ್ರಶಸ್ತಿ ಇನ್ನೂ ಮುಂತಾದವುಗಳು ಇವರ ಸಾಧನೆಗೆ ಸಂದಿವೆ. ಶೋಭಾ ಪ್ರಕಾಶನದಿಂದ ಪ್ರಕಟಗೊಂಡ ಸಮ್ಮಿಶ್ರ ಸಂಕಲನದ ಒಂದು ಕಾವ್ಯ ವಿಜಯ ಮತ್ತು ಬಿರಿದ ಮಲ್ಲಿಗೆ ಹೂಗಳು, ಇದರಲ್ಲಿ ಇವರ ಕವಿತೆಗಳು ಪ್ರಕಟಗೊಂಡಿವೆ. ಇನ್ನೂ ಹೆಚ್ಚು ಹೆಚ್ಚು ಇವರ ಬರವಣಿಗೆಗೆ ಓದುಗರಿಗೆ ತಲುಪಲಿ ಎಂಬ ಆಶಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ. ಪರಿಚಯದ ಕೊನೆಯಲ್ಲಿ ಕವಿತ್ರಿಯಿಂದ ಕವನ ವಾಚನ. ಧನ್ಯವಾದಗಳೊಂದಿಗೆ ಕವಯಿತ್ರಿ ಶೋಭಾ ಮಲ್ಕಿ ಒಡೆಯರ್. ನನ್ನ ಕವನದ ಶೀರ್ಷಿಕೆ ಬಹುಮಾನ. ಈ ನನ್ನ ಕವಿತೆ ಯಾವ ಪ್ರಶಸ್ತಿಗಾಗಿ ಹುಟ್ಟುವುದಿಲ್ಲ. ಈ ನನ್ನ ಕವಿತೆ ಯಾವ ಪ್ರಶಸ್ತಿಗಾಗಿ ಹುಟ್ಟುವುದಿಲ್ಲ. ನಾನು ಬರೆಯಲೇಬೇಕೆಂದಾಗ ನನ್ನೆದೆಯ ಭಾವದಿಂದ ಹೊರಹೊಮ್ಮುವುದು ಈ ನನ್ನ ಕವಿತೆ. ಬರೆಯಲೇಬೇಕೆಂದಾಗ ನನ್ನ ಎದೆಯ ಭಾವದಿಂದ ಹೊರಹೊಮ್ಮುವುದು ಈ ನನ್ನ ಕವಿತೆ. ಕವಿತೆಗಳ ಬರೆದು ಕವಿತ್ರಿಯಾಗ ಬಯಸಲಿಲ್ಲ. ಕವಿತೆಗಳ ಬರೆದು ಕವಿತ್ರಿಯಾಗ ಬಯಸಲಿಲ್ಲ. ಯಾವ ಹಾರತುರಾಯಿಗಳು ಬೇಕಿಲ್ಲ ಈ ನನ್ನ ಕವಿತೆಗೆ. ಯಾವ ಹಾರತುರಾಯಿಗಳು ಬೇಕಿಲ್ಲ ಈ ನನ್ನ ಕವಿತೆಗೆ. ಜೀವನದ ಯಾತ್ರೆಯಲ್ಲಿ ಸದ್ಗುಣ, ಸೃಜನತೆ, ಸದೃದಯ, ಸೌಜನ್ಯಗಳೇ ಪ್ರಶಸ್ತಿ ಪುರಸ್ಕಾರಗಳು. ಜೀವನದ ಯಾತ್ರೆಯಲ್ಲಿ ಸದ್ಗುಣ, ಸೃಜನತೆ, ಸದೃದಯ, ಸೌಜನ್ಯಗಳೇ ಪ್ರಶಸ್ತಿ ಪುರಸ್ಕಾರಗಳು. ಬರೆಯುವ ಕೈಗಳಿಗೆ ಬರೆಯುವ ಶಕ್ತಿ ಇರುವಾಗ, ಬರೆಯಲು ಶಕ್ತಿ ಇರುವಾಗ ಈ ಬರಹಕ್ಕೆ ಬೇಕೇ ಬಿರುದು ಸನ್ಮಾನ. ಈ ಬರಹಕ್ಕೆ ಬೇಕೇ ಬಿರುದು ಸನ್ಮಾನ. ಬರೆಯುವುದು ಅನಿವಾರ್ಯ ಓದುಗರು ಇರುವಾಗ, ಬರೆಯುವುದು ಅನಿವಾರ್ಯ ಓದುಗರು ಇರುವಾಗ. ಅದುವೇ ನನಗೆ ಬಹುಮಾನ, ಅದುವೇ ನನಗೆ ಬಹುಮಾನ. ಧನ್ಯವಾದಗಳು.